ಕಂಟಿನ್ಯೂಸ್ ಆಗಿ ಪೋಸ್ಟ್‌ಪೋನ್ ಆಗ್ತಿದ್ದಂತಹ ಟಾಕ್ಸಿಕ್ ಸಿನಿಮಾ ಅಂತೂ ಒಂದು ರಿಲೀಸ್ ಡೇಟ್‌ನ ಅನೌನ್ಸ್‌ಮೆಂಟ್ ಮಾಡಿದೆ. ಸೊ, ಇದ್ರ ಬಗ್ಗೆ ಮಾತಾಡುವ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. 2026ರಲ್ಲಿ ನಮ್ಮ ಸ್ಯಾಂಡಲ್‌ವುಡ್‌ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಟ್ರಿಗಳಲ್ಲಾದ್ರೂ ಆಗಿರ್ಬೋದು. ತುಂಬಾ ಎಕ್ಸ್‌ಪೆಕ್ಟೇಷನ್ಸ್ ಇಟ್ಕೊಂಡು ವೇಟ್ ಮಾಡ್ತಾ ಇರುವಂತ ಮೂವಿ ಅಂದ್ರೆ ಅದು ಟಾಕ್ಸಿಕ್. ಸಾಕಷ್ಟು ಬಾರಿ ಈ ಮೂವಿ ಪೋಸ್ಟ್‌ಪೋನ್ ಆಗಿದ್ರು, ರಿಲೀಸ್ ಡೇಟ್ ಅನೌನ್ಸ್‌ಮೆಂಟ್ ಆಗ್ತಾ ಇದ್ದಂಗೆ ಮೂವಿ ಸೇಮ್ ಹೈಪ್‌ನೇ ಮೇಂಟೈನ್ ಮಾಡ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಬರೆದು, ಆಕ್ಟ್ ಮಾಡಿ, ಪ್ರೊಡ್ಯೂಸ್ ಕೂಡ ಮಾಡ್ತಿರುವಂತಹ ಟಾಕ್ಸಿಕ್ ಸಿನಿಮಾಗೆ ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಯಶ್ ಅವರ ಜೊತೆಗೆ ಕೆವಿಎನ್ ಸಂಸ್ಥೆ ಕೂಡ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. 2025ರಿಂದ ಪೋಸ್ಟ್‌ಪೋನ್ ಆಗಿ ಬಂದಂತಹ ಈ ಸಿನಿಮಾ ಫಾದರ್ಸ್ ಡೇ ದಿನ ಒಂದು ಅಪ್ಡೇಟ್‌ನ ನೀಡಿದೆ. ಅದೇ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್‌ಮೆಂಟ್. ಹೌದು, ಫಾದರ್ಸ್ ಡೇ ದಿನ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್‌ಮೆಂಟ್ ಮಾಡಿದೆ ಚಿತ್ರತಂಡ. ಯಾವಾಗಪ್ಪ ರಿಲೀಸ್ ಅಂದ್ರೆ 26/8/2026. ಆಗಸ್ಟ್ 26 ಬುಧವಾರ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಬುಧವಾರ ಅಂದಿದ ತಕ್ಷಣ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗಿರುತ್ತೆ. ಯಾಕೆ ಅಂತ ನಿಮ್ಗೂ ಗೊತ್ತು. ಬಿಕಾಸ್ ಪ್ರತಿಯೊಂದು ಸಿನಿಮಾ ಆಲ್‌ಮೋಸ್ಟ್ ರಿಲೀಸ್ ಆಗೋದು ಫ್ರೈಡೆ. ಕೆಲವೊಂದು ಸಿನಿಮಾ ಥರ್ಸ್‌ಡೇ ರಿಲೀಸ್ ಆಗ್ತವೆ. ಬಟ್ ಈ ಸಿನಿಮಾ ಬುಧವಾರ ರಿಲೀಸ್ ಆಗ್ತಾ ಇದೆ. ಯಾಕಪ್ಪ ಅವತ್ತೇನ್ ಸ್ಪೆಷಲ್ಲು ಅಂತ ಕ್ಯಾಲೆಂಡರ್ ತೆಗ್ದು ನೋಡ್ದಾಗ ಗೊತ್ತಾಯ್ತು. ಆಗಸ್ಟ್ 26 ಈದ್ ಮಿಲಾದ್ ಓಣಂ ಇದೆ. ಸೊ, ನೆಕ್ಸ್ಟ್ ಫ್ರೈಡೆ ರಕ್ಷಾಬಂಧನ ಇದೆ. ಸೊ, ನೆಕ್ಸ್ಟ್ ಸ್ಯಾಟರ್‌ಡೆ, ಸಂಡೇ ವೀಕೆಂಡ್ ಇದೆ. ಸೊ, ಹೀಗೆ ಒಂದು ಲಾಂಗ್ ವೀಕೆಂಡ್ ಇರುವಂತ ಡೇಟ್‌ಗೆ ಟಾಕ್ಸಿಕ್ ಬರ್ತಿದೆ. ನಾರ್ಮಲ್ ಓಪನಿಂಗ್ ಅಲ್ದೆ ಒಂದು ಒಳ್ಳೆ ಗ್ರ್ಯಾಂಡ್ ಓಪನಿಂಗ್ ಆಗೋಕೆ ಟಾಕ್ಸಿಕ್ ಸಿನಿಮಾ ರೆಡಿಯಾಗಿ ನಿಂತಿದೆ. ಸೊ, ಇನ್ನು ಈ ಸಿನಿಮಾ ರಿಲೀಸ್‌ಗೆ 2 ತಿಂಗಳು ಬಾಕಿ ಇದೆ. ಸಿನಿಮಾ ತಂಡದವರೇ ಹೇಳಿರೋ ಹಾಗೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ, ಗ್ಲೋಬಲ್ ರಿಲೀಸ್ ಮಾಡ್ತಾ ಇರೋದು. ಸೊ, ಹೀಗಿರ್ಬೇಕಾದ್ರೆ ಸಿನಿಮಾದ ಪ್ರಮೋಷನ್ ಮತ್ತೆ ಪ್ರಮೋಷನಲ್ ಕಂಟೆಂಟ್ ತುಂಬಾ ಮುಖ್ಯವಾಗಿರುತ್ತೆ. ಬಿಕಾಸ್ ಸಿನಿಮಾದ ಮೇಲೆ ಎಕ್ಸ್‌ಪೆಕ್ಟೇಷನ್ಸ್ ಡೇ ಬೈ ಡೇ ಹೆಚ್ಚಾಗ್ತಾನೆ ಇದೆ. ಈ ಸಿನಿಮಾದಿಂದ ಇಲ್ಲಿವರೆಗೂ 2 ಟೀಸರ್, 1 ಸಾಂಗ್‌ನ ಬಿಟ್ಟಿದ್ದಾರೆ. ಸೊ, ಉಳಿದಿರುವಂತ 2 ತಿಂಗಳಲ್ಲಿ ಇನ್ನು ಯಾವ ರೀತಿ ಕಂಟೆಂಟ್ ಹೊರಗಡೆ ಬರ್ತವೆ ಕಾದು ನೋಡ್ಬೇಕು. ಹೈ ಎಕ್ಸ್‌ಪೆಕ್ಟೇಷನ್ಸ್ ಇರುವಂತ ಸಿನಿಮಾ ಆಗಿರೋದ್ರಿಂದ, ಸಿನಿಮಾ ತಂಡದವರಿಂದ ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ಅಥವಾ ಒಂದು ವಿಷಯ ಆಚೆ ಬಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬದ ತರ ಇರುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಮೇಲೆ ಈ ಸಿನಿಮಾದ ರಿಸಲ್ಟ್‌ನ ಇಂಪ್ಯಾಕ್ಟ್ ತುಂಬಾ ಆಗುತ್ತೆ. ಅದು ಪಾಸ್ ಆದ್ರೂ ಆಗಿರ್ಬೋದು ಅಥವಾ ಫೇಲ್ ಆದ್ರೂ ಆಗಿರ್ಬೋದು. ಯಾಕೆ ಅಂತ ಅಂದ್ರೆ, ರೈಟಿಂಗ್‌ನಲ್ಲೂ ಕೂಡ ಯಶ್ ಅವರು ಕೆಲಸ ಮಾಡಿದ್ದಾರೆ, ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಅಂಡ್ ಆಕ್ಟ್ ಕೂಡ ಮಾಡಿದ್ದಾರೆ. ಸೊ, ಸಕ್ಸಸ್ ಅಥವಾ ಫೇಲ್ ಏನೇ ಆದ್ರೂ ಯಶ್ ಅವರದೇ ಸಿಂಹಪಾಲಾಗಿರುತ್ತೆ. ಫಾದರ್ಸ್ ಡೇ ದಿನ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟರ್ ಬಂತು. ಆ ಪೋಸ್ಟರ್‌ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ 2 ಲುಕ್‌ನಲ್ಲಿ ನಾವು ನೋಡ್ಬೋದು. ಅಪ್ಪ ಮತ್ತು ಮಗ. ರಾಯನ್ ಆಗಿ ಅಪ್ಪ, ಟಿಕೆಟ್ ಆಗಿ ಮಗ. ಈ ಅಪ್ಪ ಮತ್ತೆ ಮಗನ ಕಥೆನ ನೋಡೋದಕ್ಕೆ ನಾವು ಇನ್ನೂ 2 ತಿಂಗಳು ವೇಟ್ ಮಾಡಬೇಕಿದೆ. 2025ರಲ್ಲಿ ನಾವು ಥಿಯೇಟರಲ್ಲಿ ಎಂಜಾಯ್ ಮಾಡೋಕೆ ಸಾಕಷ್ಟು ಸ್ಟಾರ್‌ಗಳ ಸಿನಿಮಾ ಬಂದಿದ್ವು. ಕಾಂತಾರ ಆಗಿರ್ಬೋದು, 45 ಆಗಿರ್ಬೋದು, ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು ಹೀಗೆ. ಬಟ್ 2026ರಲ್ಲಿ ನಮ್ಗೆ ಥಿಯೇಟರಲ್ಲಿ ಎಂಜಾಯ್ ಮಾಡೋಕೆ ನೋಡುವಂತ ಸಿನಿಮಾ ಯಾವ್ದು ಸಿಗ್ಲಿಲ್ಲ. ಒಂದು ಸಿನಿಮಾ ಬಂತು ಬಟ್ ಅದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಪರ್ಸನಲಿ ನನಗೆ. ಸೊ, ಈಗ ಟಾಕ್ಸಿಕ್ ಮೂವಿ ಆ ಪ್ಲೇಸ್‌ಗೆ ಬರ್ತಿದೆ. ಕೆಜಿಎಫ್ ಸೀರೀಸ್ ಸಕ್ಸಸ್ ಆದ್ಮೇಲೆ ಸಾಕಷ್ಟು ವರ್ಷಗಳ ಗ್ಯಾಪ್ ತಗೊಂಡು ಬರ್ತಿರೋದು ಟಾಕ್ಸಿಕ್. ಕೆಜಿಎಫ್ ಚಾಪ್ಟರ್ 2 ಕನ್ನಡ ಇಂಡಸ್ಟ್ರಿಯ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಮೂವಿ. ಸೊ, ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಒಂದು ರೆಕಾರ್ಡ್‌ನ ಅವರೇ ಮುರಿತಾರಾ? ಕಾದು ನೋಡೋಣ. ಗ್ಲೋಬಲ್ ರಿಲೀಸ್ ಆಗಿರೋದ್ರಿಂದ ಎಲ್ಲಾ ಕಡೆ ಸಿನಿಮಾ ರಿಲೀಸ್ ಆಗುತ್ತೆ. ಅಂಡ್ ಸಿನಿಮಾಗೆ ಒಂದು ಲಾಂಗ್ ವೀಕೆಂಡ್ ಕೂಡ ಇದೆ. ಸೊ, ಎಲ್ರಿಗೂ ಸಿನಿಮಾ ಇಷ್ಟ ಆದ್ರೆ ಸಿನಿಮಾ ತಂಡದವರು ಏನ್ ಕ್ಯಾಲ್ಕುಲೇಟ್ ಮಾಡಿರುವಂತ ಅಮೌಂಟ್ ಇದೆ. ಸೊ, ಆ ಒಂದು ಅಮೌಂಟ್ ಸಲೀಸಾಗೇನೆ ಕಲೆಕ್ಟ್ ಮಾಡುತ್ತೆ. ಸೊ, ನೀವು ಗೆಸ್ ಮಾಡಿ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಕಮೆಂಟ್‌ನಲ್ಲಿ ಹೇಳಿ. ನೋಡೋಣ ಯಾರ್ ಗೆಸ್ ನಿಜ ಆಗುತ್ತೆ ಅಂತ. ಸೊ, ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದ್ರೆ, ಸೊ, ಅವಾಗ ಧುರಂಧರ್ ಈ ಸಿನಿಮಾಗೆ ಕ್ಲಾಶ್ ಆಗೋದಕ್ಕೆ ರೆಡಿಯಾಗಿ ನಿಂತಿತ್ತು. ಸೇಮ್ ಇವಾಗ್ಲೂ ಕೂಡ ಟಾಕ್ಸಿಕ್ ಮೂವಿ ರಿಲೀಸ್ ಆಗುವ ವಾರದಲ್ಲೇ ಮತ್ತಷ್ಟು ಬೇರೆ ಬೇರೆ ಇಂಡಸ್ಟ್ರಿಗಳ ಸಿನಿಮಾಗಳು ಬರ್ತಿದ್ದಾವೆ. ಸೊ, ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ, ನಾನ್ ಅನ್ಕೊಳ್ಳೋದು ಒಂದೇ, ಈ ಒಂದು ಡೇಟ್ ಪೋಸ್ಟ್‌ಪೋನ್ ಆಗದೆ ಇದ್ರೆ ಸಾಕು. ಸೊ, ಇವಿಷ್ಟು ನನ್ನತ್ರ ಇದ್ದಂತ ವಿಷಯಗಳು. ಸೊ, ಇದ್ರ ಬಗ್ಗೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ